ನೋಡ್ರಪ್ಪ, ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಚೆನ್ನಾಗಿ ತಿನ್ರಿ. ಇಷ್ಟೇ ಅಲ್ಲ, ತಿರುಗ್ ರಾತ್ರಿಕ್ಕೆ ಮಟನ್ ಊಟ ಬೇರೆ ನೆನೆಯ ಇರ್ತದೆ ನಿಮ್ಗೆ, ಸರಿನಾ? ನನಗೆ ಮೊಮ್ಮಗ ಉಟ್ಬಿಟ್ಟವನೆ. ನೋಡ್ಲಾ ಕೃಷ್ಣ, ಈಗ ನಾವೆಲ್ಲ ತಿಂದ ಮೇಲೆ ತಿರುಗಲ್ಲಿ ಇರೋ ಬಿರಿಯಾನಿಲೆಲ್ಲ ಎತ್ತಿಕ್ಕು. ಇನ್ನು ಆ ಕೃಷ್ಣಪ್ಪ ರಾಜಪ್ಪ ಅವರೆಲ್ಲ ಗೊತ್ತಾರ ತಿನ್ನನುವೆ, ಅವ್ರಿಗೆಲ್ಲನೂ ಇನ್ನೂ ಕರೆದಿದ್ದೀನಿ. ಗೊತ್ತಾರೆ, ನಾವೆಲ್ಲ ತಿಂದ್ಬಿಟ್ಟು ಫಸ್ಟು ಆಮೇಲಿಂದ ಅವ್ರಿಗೂ ಎಲ್ಲ ರೆಡಿ ಮಾಡಬೇಕು. ತಿರುಗ ಅವರು ಬಂದಾಗಿಲ್ಲ ಅಂತ ಹೇಳಿದ್ರೆ ಕಷ್ಟ ಆಗೋಗ್ಬಿಡ್ತದೆ. ಸಾವ್ಕಾರ್ರೆ, ಅಯ್ಯೋ ಬಿಡಿ, ಇನ್ನು ಬೇಜಾನ್ ಐತೆ. ಈಗ ನೋಡಿ, ಈಗ ನಾವ್ ಇಷ್ಟು ತಿಂದ್ರು ಇನ್ನು ಯೋಸ್ ಮಿಕ್ಕೈತ್ ಗೊತ್ತೇ. ಒಂದ್ ಮೊರಿನೆನೆಯ ಹೊಡೆದ್ಬಿಟ್ಟಿದೀವಲ್ಲ. ಇನ್ನು ಇವಾಗ ಸಾಂಬಾರ್ ಗೀಂಬಾರ್ಗೆ ಎಲ್ಲಾನು ರೆಡಿ ಮಾಡಕ್ಕೆ ಆ ಲಕ್ಷ್ಮಕ್ಕಂಗೆ ಹೇಳಿದೀವಿ. ಲಕ್ಷ್ಮಕ್ಕ ಸರಿ ಅಂತ ಹೇಳೈತೆ, ಎಲ್ಲ ರೆಡಿ ಮಾಡಿಸ್ತಿದೀವಿ. ನಾವ್ ಇಷ್ಟು ಪ್ಲೇಟ್ ಮಾತ್ರ ಒಂಚೂರು ಬಕೆಟ್ಗೆ ಹಾಕೊಂಡು ತಗೊಬಂದೆ ಅಷ್ಟೇ ಏನಿಯ ನಾನು. ಇನ್ನು ಬೇಜಾನ್ ಐತೆ, ಬಂದವರೆಲ್ಲ ತಿನ್ಬೋದು. ನೀವೇನಾದ್ರ ಬಗ್ಗೆ ಯೋಚನೆ ಏನಿಯ ಮಾಡಬೇಡಿ. ಎಣ್ಣೆ ಅಷ್ಟೇ ಏನಿಯ, ಇನ್ನು ಬೇಜಾನ್ ಐತೆ. ಸಾವ್ಕಾರ್ರೆ, ಹೆಂಗೆ ಐತೆ ರುಚಿ ಅಂದ್ರೆ ಸಕ್ಕತ್ತಾಗೈತೆ ರುಚಿ ಮಾತ್ರನುವೆ. ಭಾಳ ಸಂದಕೈತೆ ಗೊತ್ತಾ? ನನಗಂತೂ ಭಾಳ ಇಷ್ಟ ಆಯ್ತು. ನಿಮ್ಮ ಮೊಮ್ಮಗು ಅಂತೂನುವೆ 100 ಕಾಲ ಸುಖವಾಗಿ ಬಾಳಿ ಸಾವ್ಕಾರ್ರೆ. ಹಿಂಗೆ ನೀವು ವರ್ಷಕ್ಕೂ ಒಂದೊಂದು ಮಗ ಎತ್ಕೊಬಿಟ್ರೆ ಆರಾಮಾಗಿ ನಮಗೆಲ್ಲ ಒಳ್ಳೊಳ್ಳೆ ಪಾರ್ಟಿ ಸಿಕ್ಬಿಡ್ತದೆ. ನೀವು ಈ ರೇಂಜ್ಗೆಲ್ಲನೂ ಕೊಡಿಸ್ತೀರಾ ಅಂತ ಅನ್ಕೊಂಡೇನೇ ಇರಲಿಲ್ಲ ನಾವಂತೂನುವೆ, ಅಲ್ವೇನ್ರಲ್ಲ? ಸಾವ್ಕಾರ್ರೆ, ಇಂಥ ಪಾರ್ಟಿ ಕೊಡಿಸ್ಬಿಟ್ಟು ಎಷ್ಟು ದಿನ ಆಗಿತ್ತು. ನೀವಂತೂನು ಒಂದು ದಿನಕ್ಕಾದ್ರೂ ಕೊಡ್ಸಿದ್ರ ಅವಾಗ? ಈಗ ನೋಡಿ, ಮೊಮ್ಮಗ ಹುಟ್ಟವನೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದ ತಕ್ಷಣನೇ ಏನು ಖುಷಿಯಾಗಿ ಮಾಡಿಸ್ತಾ ಇದ್ದೀರಾ ಅಂತ ಹೇಳಿ, ಹಿಂಗೇನೆ ಇನ್ನೂ ಒಂದು 4 ಸಲ ಮಾಡ್ಸಂಗಾಗ್ಲಿ. ನಿಮ್ಮ ಮಗಂಗೆ ಹೇಳಿ ಇನ್ನೂ ಒಂದು 2 ಮಗನ್ ಮಾಡ್ಕ ಅಂತ ಹೇಳಿ. ನಿನ್ನ ಹೆಂಡ್ತಿಗಳೆಲ್ಲನೂ ಬಂದು ನನಗೆ ಪಾರ್ಕೆ ತಗೊಂಡು ಹೊಡಿತಾರಷ್ಟೇ. ನನ್ನ ಗಂಡಂಗೆಲ್ಲ ಕುಡ್ಸಿ ಮಜಾ ಮಾಡಿಸ್ತಾವ್ನಿ ಸಾವ್ಕಾರ ಅಂತ ಹೇಳ್ಬಿಟ್ಟು, ನಾನು ಉಗಿಸ್ಕೊಳಂಗೆ ಅಂತ ಹೇಳ್ಬಿಟ್ಟು ಉಗಿಸ್ಕೊಳಕ್ ಮಾಡ್ಬೇಕಾ? ಓಹೋ, ಪರವಾಗಿಲ್ಲ. ತಿನ್ರಿ ತಿನ್ರಿ, ಆರಾಮಾಗಿ ತಿನ್ರಿ, ಹೊಟ್ಟೆ ತುಂಬ ತಿನ್ರಿ. ರಾತ್ರಿಗೆಲ್ಲನೂ ತಿರುಗಿ ಮಟನ್ ಊಟ. ಅನ್ನ ಸಾರು ಮುದ್ದೆ ಎಲ್ಲ ಹೇಳ್ಬಿಟ್ಟಿದ್ದೀನಿ ಮಾಡ್ತಾವ್ರೆ. ಎಷ್ಟು ಬೇಕೋ ತಿನ್ರಲ್ಲ ಇವತ್ತು. ನನ್ನ ಅಮ್ಮಗಂಗೆ ನಾನು ಹೇಳ್ಬೇಕು, ಅವನು ಮಾತಾಡಂಗಾದಾಗ. ನೀನು ಹುಟ್ದಾಗ ನಾವೆಲ್ಲನೂ ನೀನು ಕುಂತ್ಕೊಂಡಿಲ್ಲಿ ಗಿರಿಯಾನಿ ತಿನ್ಕೊಂಡು ಮಜಾ ಮಾಡ್ತಿದ್ವಿ ಕಣಪ್ಪ, ನೀನು ಹುಟ್ಟಿದ ಖುಷಿಗೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಹೇಳ್ಬೇಕು. ನಾನು ಎಂಡ್ರು ಫೋನ್ ಹಾಕಿದ್ಲು, ನನಗೂ ಒಂಚೂರು ಪಾರ್ಸಲ್ ತಗೊಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು, ನಾನೊಂದು ಬಾಕ್ಸಾಗ ಹಾಕೊಂಡು ಹೋಗ್ಬಿಡ್ತೀನಿ ಸಾವ್ಕಾರ್ರೆ. ತಗೊಂಡು ಹೋಗ್ರಲ್ಲ, ಅದನ್ನೆಲ್ಲ ಏನು ಕೇಳಿದ್ರೆ ರಾಸಿ ಮಾಡಾಕಿದ್ದೀನಿ. ಅದ್ರಾಗ ಇನ್ನೇನಂತೆ ಕೇಳೋದು ಮಾಡೋದು ಎಲ್ಲನೂ ಎತ್ಕೊಂಡು ಹೋಗ್ರಿ, ಯಾರಿಗೆ ಎಷ್ಟೆಷ್ಟು ಬೇಕೋನ. ಇನ್ನೆಲ್ಲ ತಿನ್ನಕ್ಕೆ ತಾನೇ ಮಾಡಿರೋದು. ಇನ್ನು ನನ್ನ ಹೆಂಡ್ರು ಬಂದರೆ ಊರಿಗೆಲ್ಲನೂ ಒಬ್ಬಟ್ಟು ಊಟ ಹಾಕಿಸ್ತಾಳೆ. ನಾನು ಅದಕ್ಕೆ ಇರಲಿ ಅಂತ ಬಿರಿಯಾನಿ ಊಟ ಹಾಕ್ಸಿದ್ದೀನಿ. ಇನ್ನೂ 3 ದಿನ ಬರಲ್ಲ ಅಂತ ಹೇಳ್ತಿದ್ಲು ನನ್ನ ಹೆಂಡ್ತಿ. 3 ದಿನದ ಅಷ್ಟೊತ್ತಿಗೆ ಏನೇನು ಬೇಕೋ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ತಿಂದ್ಬಿಡ್ರಿ, ಕೊಡ್ತೀನಿ. ಸರಿನಾ? ಯಾವುದಕ್ಕೂ ಸಂಕೋಚ ಪಟ್ಕೊಬೇಡಿ, ತಿನ್ನಿ. ನಮ್ಮ ಸಾವುಕಾರ ಮುಂದೆ ಯಾವುದೂ ಇಲ್ಲ, ಯಾರೂ ಇಲ್ಲ ಬಿಡಿ ಸಾವುಕಾರ ನಿಮ್ಮ ಮುಂದೆ ಅಂತೂ. ಅಪ್ಪ, ಗುಂಡು ತುಂಡು ಎಲ್ಲ ಕೊಡಿಸ್ಬಿಡ್ತೀರ ನೀವಂತೂ. ಒಳ್ಳೆ ಅದೃಷ್ಟವಂತ ಮಗು ಬಿಡಿ, ನಿಮ್ಮ ಮನೆಗೆ ಬಂದೈತೆ ಅಂದ್ರೆ ಅದೃಷ್ಟ ಏನಿಯ ಮಾಡಿರ್ತದೆ. ಓಹೋ ಸಾವುಕಾರೇ, ಓಹೋ ಪರವಾಗಿಲ್ಲ. ಏನೆಲ್ಲ ತ್ವಾಟದಾಗ ಏನಿಯ ಬಿರಿಯಾನಿ ಊಟ? ಗೌಡ್ರೆ, ಬನ್ನಿ ಕುಂತ್ಕೊ ಬನ್ನಿ. ನನಗೆ ಮೊಮ್ಮಗು, ನಮ್ಮ ಮನೆಗೆ ಮೊಮ್ಮಗು ಬರ್ತಾವನಿ, ಅದಕ್ಕೆ ನೀನು ಇಷ್ಟೆಲ್ಲನೂ ಹಾಕಿ ಮಾಡಿಸ್ತಿರೋದು. ಬನ್ನಿ ಕುಂತ್ಕೊ ಬನ್ನಿ, ನೀವೊಂದು ಪ್ಲೇಟ್ ತಗೊಳ್ಳಿ. ಹೌದೇನು? ನಾನ್ ತ್ವಾಟದ ಹತ್ರ ಇದ್ದೆ. ಏನ್ ಹಿಂಗ್ ಘಮ ಅಂತ ವಾಸನೆ ಬತ್ತೈತಲ್ಲ? ಏನಪ್ಪ ಹಿಂಗ್ ವಾಸನೆ ಬತ್ತೈತಿ? ಯಾರೇನೋ ಮಾಡ್ತಾವ್ರ ಅಂತ ವಾಸನೆ ಹುಡಿಕೊಂಡ್ ಬಂದ್ರೆ ಇಲ್ಲಿ ಘಮ ಅಂತೈತೆ. ಏನ್ ಮಟನ್ ಬಿರಿಯಾನಿನಾ? ಹ್ಞೂ ಕೊಡ್ರೆ, ಮಟನ್ ಬಿರಿಯಾನಿನೇ. ರಾತ್ರಿ ಕಂಗೆ ಊಟಕ್ಕೂ ಬಂದ್ಬಿಡಿ. ಮುದ್ದೆ ಸಾರು ಎಲ್ಲದಕ್ಕೂ ಹೇಳ್ಬಿಟ್ಟಿದೀನಿ. ನೋಡಿ ತಗೊಳ್ಳಿ. ಅಯ್ಯೋ, ನೀವೇನ್ ಬೇಡ, ಅಲ್ಲಿ ಬೊಕ್ಕಿಟ್ ಆಗೈತಲ್ಲ, ತಗೊಂಡ್ ಪ್ಲೇಟ್ ತಗೊಂಡ್ ಹಾಕೊಂಡು ಕುಂತ್ಕೊ ಬರ್ರಿ. ಈ ಕರಿತಿದ್ಯಲ್ಲಪ್ಪ ಸಾವ್ಕಾರ, ಅವಾಗೆ ಕರ್ದಿದ್ರೆ ಆಯ್ತಿರ್ಲಿಲ್ವಾ? ಅಯ್ಯೋ, ಈ ಕರಿಯದ ನೀನು? ಅದು ನಾನ್ ಬಂದು ಕೇಳಿದ್ಮೇಲೆ. ಇಲ್ಲ ಗೌಡ್ರೆ, ಎಲ್ರಿಗೂ ಫೋನ್ ಆಗ್ತಾ ಇದ್ದೀನಿ. ಇನ್ನು ಬಿರಿಯಾನಿ ಲಕ್ಷ್ಮಕ್ಕವ್ರ ಮನೆಗೆ ಮಾಡಿಸ್ತಿದ್ದೀನಿ. ಆವಕ್ಕನೇ ಬಂದ್ಬಿಟ್ಟಿಲ್ಲಿ ನಮ್ಮ ತೋಟದ ಮನೆಗೆ ನೀ ಮಾಡುವಂತ ಹೇಳಿದಕ್ಕೆ ಮಾಡ್ತಾ ಐತಿ ಎಲ್ಲಾನು ಸೇರ್ಕೊಂಡು. ನಾವಿನ್ ಯಾಕೆ ಅಲ್ಲಿ ತಿನ್ನೋದು, ತಣ್ಣಗಿರ್ತದಲ್ಲ, ಇಲ್ಲಿ ತಿನ್ನೋಣ ಅಂತ ಬಂದ್ವಿ. ತಗೊಳ್ಳಿ, ನೀವು ಪ್ಲೇಟ್ ತಗೊಂಡು ಕುಂತ್ಕೊ ಬನ್ನಿ ನೀವು. ಏ ನನಗೂ ತಿನ್ಬೇಕು ಅಂತ ಅನ್ನಿಸ್ತೈತೆ. ಎಣ್ಣೆ ಬೇರೆ ಜೋರಾಗಿ ತುರ್ಸಿದ್ದೀರಾ. ಮನೆಗೋದ್ರೆ ಎನ್ರು ಏನು ಮಾತಾಡ್ತಾಳೋ ಅನ್ನೋ ಭಯನೂ ಐತೆ. ಆದ್ರೂ ಏ ನೀವು ಹಾಕ ಬಂದು ಕೂತ್ಕೊಳ್ಳಿ ಅಂತ ಹೇಳ್ತಿದ್ದೀನ. ಆಮೇಕಿಂದ ಅದ್ರ ಬಗ್ಗೆ ಯೋಚನೆ ಮಾಡಿರಂತೆ. ನೋಡಿ, ನನ್ನ ಮೊಮ್ಮಗ ಹುಟ್ಟವನೆ ಇವತ್ತು. ನೀವು ಏನೇನು ತಿಂತೀರೋ ಎಲ್ಲ ತಿನ್ಬೇಕು, ನೀವು ಖುಷಿಯಾಗಿರ್ಬೇಕು ಅಷ್ಟೇನಿಯ. ನಿಮ್ದು ಯಾವ್ದು ಹೇಳಿ ಬ್ರ್ಯಾಂಡು ತೋರಿಸ್ಬಿಡನಿ, ಏನು ಕುಡಿತೀರ ಹೇಳಿ. ಏ ಅದೆಲ್ಲನೂ ಏನು ಬೇಡ, ಇರೋದು ನೆನೆಯ ಸಾಕು. ನನಗೂ ತಿನ್ನಕ್ಕೆ ಆಸೆ ಆಯ್ತೈತೆ. ಮೂಗಾಸಿ ಕಿತ್ಕೊಂಡು ಹೋಯ್ತೈತೆ ವಾಸನೆ ಅಂತಂದ್ರೆ. ಇರಪ್ಪ ತಗೆ, ನಾನು ಹೆಂಡ್ತಿ ಏನಾರ ಅನ್ಕೊಳ್ಳಿ, ತಗೊಂಬಿಡ್ತೀನಿ ಪ್ಲೇಟ್ನ. ನಮ್ದೇ ನಮ್ಮ ಗೌಡ್ರು ಒಳಗೆ ನೆನೆಯ ಆಸೆ. ಆದರೆ ಏನು ಮಾಡ್ತೀರಾ, ಎಂಡ್ರು ಭಯ ಶಾನೆನ. ಅದಕ್ಕೆ ಬ್ಯಾಡ್ಲೋ ತಿನ್ಲೋ ಅಂತ ಹೇಳ್ಬಿಟ್ಟು ಯೋಚನೆ ಅವ್ರಿಗೂನುವೆ. ಏನಾಯ್ತಪ್ಪ, ನಾವೇನು ದಿನ ತಿಂದು ದಿನ ಮಜಾ ಮಾಡ್ತೀವ? ಅಬ್ಬಾ, ಹೆಂಗೋ ಒಂದೊಂದ್ಸಲ ತಾನೇ ಬೋಲೆದ್ರು ಕತ್ತಾರೆ ಹೇಳಿ ಹೆಂಡ್ತಿಗೆ. ಆವಮ್ಮ ಊರ್ ಬಜಾರಿ ಅಲ್ವಾ, ಕಿರ್ಚುದ್ಲು ಅಂದ್ರೆ ಅರ್ಧ ಕೇರಿ ಅರ್ಧ ಊರಿಗೆ ಕೇಳಿಸ್ಬೇಕು, ಹಂಗೆ ಕಿರ್ಚ್ತಾಳೆ. ಸಕ್ಕತ್ತೆದ್ರು ಕತ್ತಾರೆ. ಎಷ್ಟು ದಿನ ಆಯಿತು ಸಾವುಕಾರ ನಾವೆಲ್ಲ ಹಿಂಗೆ ಕುತ್ಕೊಂಡು ತಿಂದು ಮಜಾ ಮಾಡಿ. 10 ವರ್ಷದ ತನಕ ನೀ ಆಗೋಗ್ಬಿಟ್ಟಿತ್ತು ಅನ್ನಿಸ್ತದೆ, 10 ವರ್ಷ ನೀ ಅನ್ನಿಸ್ತದೆ ಬಿಡು. ಹೂ ಕಣಪ್ಪ, ನನ್ನ ಮೊಮ್ಮಗನ ದಯೆಯಿಂದ ಇಷ್ಟು ಎಲ್ಲನೂ
ಏನೇ ಹೇಳು ಶಾನೆ ದಿನ ಆಗಿತ್ತು ನಮ್ಮ ಮನೆಗೆ ತೊಟ್ಲು ತೂಗ್ಬಿಟ್ಟು ಏನೇನೋ ನಾನು ಬದುಕಿದ್ದಾಗ ಆಯ್ತದೋ ಆಗಲ್ವೋ ಅನ್ಕೊಂಡು ಹಂಗೆ ಅನ್ನಿಸ್ತಿತ್ತು ನನಗೆ. ನನ್ನ ಮಗಳದು ಹಂಗಾಯ್ತು, ನನ್ನ ಮಗೊಂದು ಹಿಂಗಾಯ್ತು ಅಂತ ಬೇಜಾರ ಹೋಗ್ಬಿಟ್ಟಿತ್ತು. ಏನೋ ಎಷ್ಟು ದಿನ ಬದುಕಿರ್ತೀವೋ ಎಷ್ಟು ದಿನ ಸಾಯ್ತೀವೋ ಏನೋ ಒಂದು ಖುಷಿ. ಇನ್ನೂ ನನ್ನ ಮೊಮ್ಮಗೂ ಮುಖನೇ ನೋಡಿಲ್ಲ. ಅದು ಎಂಥದೋ ವಿಡಿಯೋ ಕಾಲ್ ಮಾಡ್ಬಿಟ್ಟು ತೋರಿಸಿದ್ರು ನನಗೆ. ಬೆಳ್ಳಗಾಯ್ತು, ಹಣ್ಣೆಣ್ಣಿದ್ದಂಗೆ ಐತೆ. ಇನ್ನು ಆಡೋದು ಗೊತ್ತಾರಂತೆ, ಎಲ್ಲನೂ ಇಲ್ಲಿಗೆ ಗೊತ್ತಾರಂತೆ. ಅದಕ್ಕೆ ನಾನು ಬಿಡುವ ಅಷ್ಟೊಳಗಡೆ ಬರೋಷ್ಟೊತ್ತಿಗೆಲ್ಲ ತಿದ್ದು ಮಾಡೋಣ ಅಂತ ಹೇಳ್ಬಿಟ್ಟು ಈಗ ನೋಡಿ ಎಲ್ಲ ಬಿರಿಯಾನಿ ಗಿರಿಯಾನಿ ಎಲ್ಲ ಮಾಡಿಸ್ಬಿಟ್ಟು ಹಾಕ್ಬಿಟ್ಟೆ. ಅಯ್ಯೋ ಬೀರೋದೊಂದು ಜೀವನ, ಅಯ್ಯೋ ಸಾಯಕಾಯ್ತದ, ಮಜಾ ಮಾಡ್ತಿರ್ಬೇಕು ಅಷ್ಟೇನೆ. ಯಾವುದೋ ಚಿಕ್ಕ ಚಿಕ್ಕ ವಿಷಯಕ್ಕೂ ಸೆಲೆಬ್ರೇಷನ್ ಮಾಡ್ತಾ ಇರಬೇಕು. ಇಲ್ಲಾಂದ್ರೆ ಖುಷಿ ಅನ್ನೋದೇನಿಯೇ ಹೊಂಟೋಗ್ಬಿಡ್ತದೆ. ಚಿಕ್ಕ ಚಿಕ್ಕ ವಿಷಯಕ್ಕೂ ನಾವು ಸೆಲೆಬ್ರೇಟ್ ಮಾಡ್ತಿದ್ರೆ ಎಲ್ಲ ಒಳ್ಳೇದಾಗದಲ್ವೇ? ಹೌದೌದು, ನೀವು ಹೇಳೋದು ನಿಜನೇನಿಯ. ಈಗ ನಾವು ಬ್ಯುಸಿ ಅದು ಇದು ಅಂತ ಹೇಳ್ಕೊಂಡು ಏನು ಮಾಡೋದೇನಿಯ ಇಲ್ಲ. ತಿನ್ರಿ ಎಲ್ರೂ ಇಲ್ಲೇ ಅವರೇ. ಓ, ನನಗೆ ಗೊತ್ತಿರಲ್ಲ ಇಸ್ಯ, ಈಗಲೇ ವಾಸನೆ ಹಿಡ್ಕೊಂಡು ಬಂದಿದ್ದು ಕೇನಿಯ ಗೊತ್ತಾಗಿದ್ದು. ಗೌಡ್ರೆ ತಿನ್ನಿ. ಅಯ್ಯೋ ರಾತ್ರಿಗೂ ಇಲ್ಲಿಗೆ ಬರಬೇಕು. ಬೇಕಾದ್ರೆ ನಿಮ್ಮ ಹೆಂಡ್ತಿಗೆ ನಾನು ಹೇಳ್ಕೊಂತೀನಿ. ನೀವೇನು ತಲೆ ಕೆಡಿಸ್ಕೊಬೇಡಿ, ಬರ್ರಿ. ಸರಿ ಆಯ್ತು ಸಾವ್ಕಾರೆ. ತಿನ್ರಿ ಸರ್ ತಿನ್ರಿ. ಇನ್ನು ಆ ಅಣ್ಣರೆಲ್ಲ ಶಂಕರಣ್ಣವರೆಲ್ಲ ಗೊತ್ತಾರಂತೆ. ಅವ್ರಿಗೆಲ್ಲ ಬಡಿಸ್ಬೇಕು, ಕರೆದ್ಬಿಟ್ಟು ಬಂದು ತಿರುಗ ನಾವು ಬಡಿಸ್ಲಿಲ್ಲ ಅಂದ್ರೆ ಇನ್ನು ಯಾರು ಬಡಿಸ್ತಾರೆ? ಅದೇ ಮತ್ತೆ ತಿನ್ರಿ. ಎಣ್ಣೆನೂ ಅಷ್ಟೇ ಎಷ್ಟು ಬೇಕೋ ಅಷ್ಟು ಇದು ಮಾಡ್ಕೊಳ್ರಿ. ರಾತ್ರಿ ತಿರುಗಿ ಮಟನ್ ಊಟಕ್ಕೆಲ್ಲ ರೆಡಿ ಮಾಡ್ಬೇಕಲ್ಲ, ತಿರುಗಿ ಹೋಗ್ಬಿಟ್ಟು ಅಲ್ಲಿ ತಿರುಗಿ ಕಷ್ಟ ಆಯ್ತದೆ. ಹೆಂಗೋ ನೋಡಿ, ಹೆಂಗೋ ಇವ್ರು ಗೌಡ್ರು ಬಂದ್ಬಿಟ್ರತ್ತಾಗ ಹೆಂಗೋ ತಿದ್ಕೊಂಡು ಕುಂತ್ಕೊಂಡು. ಇನ್ನಂತೂ ಒಳ್ಳೆ ಮಜಾನೇನಿಯ. ಯಾವ್ದಾನ ಒಂದು ಪಿಕ್ಚರ್ ಹಾಕ್ಬಿಟ್ಟು ಡ್ಯಾನ್ಸ್ ಗೀನ್ಸ್ ಹಾಕ್ಬಿಟ್ಟು ಒಂದು ಸಾಂಗ್ ಹಾಕ್ಬಿಟ್ಟಿದ್ರತ್ತಾಗೆ ರಾತ್ರಿ ಎಲ್ಲ ಕುಣ್ಕೊಂಡಿದ್ದು ಬಿಡ್ಬೋದು. ಅದೊಂದು ಬಾಕಿ ಐತ್ ನೋಡು. ಏನ್ ಜೇಮ ಸಾರು ಏನ್ ಮಾಡಿದ್ದೆ? ಬೆಳಿಗ್ಗೆ ಹೊಸಿ ಟೊಮೊಟೊ ಬಾತ್ ಮಾಡಿದ್ದೆ ಕಣಕ. ಅದೇ ಖರ್ಚಾಗಿಲ್ಲ ಇನ್ನ. ಏನು ಸಾವ್ಕರ್ ಮನೆಗೆ ನಮ್ಮ ಅಮ್ಮಗ ಉಟ್ಬಿಟ್ಟವನಂತ. ಅಯ್ಯಯ್ಯೋ ಏನ್ ಜೋರ್ ಪಾರ್ಟಿ ಅನ್ನಿಸ್ತದೆ. ನನ್ನ ಗಂಡ ಬೆಳಿಗ್ಗೆ ಹೋದ ಇನ್ನೂ ಬಂದೇ ಇಲ್ಲ. ಚೆನ್ನಾಗಿ ಮಜಾ ಮಾಡ್ಕೊಂಡು ತಿನ್ಕೊಂಡು ಅಲ್ಲೇನಿ ಅವನಿ. ಇನ್ನು ಬಿರಿಯಾನಿ ಮಟನ್ ಊಟ ಅದು ಇದು ಏನ್ ಫುಲ್ ಜೋರಾಗಂತೆ. ಎಣ್ಣೆ ಡಬ್ಬನೇ ತರಿಸ್ಬಿಟ್ಟವನಂತೆ ಸಾವ್ಕಾರ. ನೋಡಮ್ಮ ಹೆಂಗ ಗಂಡು ಮಗ ಹುಟ್ಟೈತೆ, ಇನ್ನು ಹಿಡಿಯೋಕಾಯ್ತದೆ ಸಾವ್ಕಾರನ್ನ. ಮೊರಿ ಸಾವ್ಕಾರ ಬಂದ ಅಂತ ಹೇಳ್ಬಿಟ್ಟು ಫುಲ್ಲು ಜೋರ ಇದಾಕ್ಸ್ಬಿಡ್ತು ಆಟದಾಗೆಲ್ಲನೂ. ಆ ಲಕ್ಷ್ಮಕ್ಕನ್ನ ಕರೆಸ್ಕೊಂಡೆಲ್ಲ ಮಟನ್ ಊಟ ಜೋರಾಗಿ ಮಾಡ್ತಾವ್ರಂತೆ. ನಾನು ನಮ್ಮ ಯಜಮಾನಪ್ಪ ಎಲ್ಲ ಅಲ್ಲೇ ಹೋಗ್ಬಿಟ್ಟವನೇ. ನಾನು ಟೊಮೊಟೊ ಬಾತ್ ಇತ್ತಲ್ಲ ಅದೇ ತಿಂದೆ. ಹೇಳ್ದೆ ಅವ್ನಿಗೆ ತಗೊಬಿಟ್ಟು ಬಾ ನನಗೂ ಪಾರ್ಸೆಲ್ ತಗೆ ಅಂತ ರಾತ್ರಿ ಕೇಳಿವ್ನಿ. ರಾತ್ರಿಕೆ ಮಟನ್ ಸಾರು ಮುದ್ದೆ ಅಕ್ಕ ಇಂಥದ್ದು ಮಾಡಲ್ಲ ನಂಗಿಲ್ವಂತ ಎಲ್ಲ ಮಾಡಿಸ್ತಾವನಂತ ನೋಡಕ್ಕ. ಇರೋರು ಕಣಮಯ್ಯ ಮಾಡಿಸ್ತಾರೆ, ಇರೋರು ದುಡ್ಡಿರೋರು ಸಾವ್ಕಾರರು. ನೋಡ್ದ ಮೊಮ್ಮಗ ಇನ್ನೂ ಮನೆಗೆ ಬಂದಿಲ್ಲ, ಆಗ್ಲೇ ಯಾ ಪಟ್ಟಿ ಜೋರಾಗಿ ಮಾಡ್ತಾವ್ರೆ ಅಂತ. ಇನ್ನು ಹಿಡಿಯೋಕಾಯ್ತದ ಊರಾಗ ಹೇಳಿಯ ಸಾವ್ಕಾರನ? ಅಬ್ಬಬ್ಬಬ್ಬ ಎಲ್ಲರೂ ಒಂದೊಂದು ಆಟ ಆಡ್ತಾರೆ ಅನ್ನು. ಒಬ್ರಿಗಿನ್ನ ಒಬ್ರು ಅವ್ರ ಮನೆಯಾಗಂತೂ ಕಾಸಿದ್ಬಿಟ್ರೆ ಏನು ಬೇಕಾದ್ರು ಮಾಡ್ಬೋದಲ್ಲ ಅನ್ನಂಗೆ. ಇನ್ನ ಪಾಪ ಆ ಹುಡ್ಗಿನೂ ಒಳ್ಳೇದೇನಿ. ಆ ಹುಡ್ಗಿ ಬಗ್ಗೆ ಮಾತಾಡಂಗಿಲ್ಲ. ಉಷಾ ಡಾಕ್ಟ್ರಲ್ವಾ, ನಾನು ಯೋಡ್ಸ್ಕಿತ ಹೋದಾಗ ಎಂಥ ಸಂದಕ್ಕೆ ನೋಡ್ಕೊಳ್ಳೋದು ಬಿಡು ಆ ಮಗ ಅಂತೂ. ನಾನು ಹೋಗಿ ನೋಡ್ಕೊಬಿಟ್ಟು ಬರಬೇಕು. ಬಂದವ್ರಂತೇನು? ಇಲ್ಲ, ಸಿಸರಿಯನ್ ಆಯ್ತಂತೆ, ಮಗ ಏನೋ ತಿರುಗಿತ್ತಂತೆ. ಅದಕ್ಕೇನೋ ಸಿಸರಿಯನ್ ಆಯ್ತಂತೆ. 3 ದಿನ ಆಸ್ಪತ್ರೆನಾಗ ಮಾಡಿಕೋಬೇಕು ಅಂತ ಹೇಳೋರಂತೆ. ಇವತ್ತು ನಾಳೆ ನಾಡೋದೆಲ್ಲ ಆಸ್ಪತ್ರೆನಾಗೆ ಮಾಡಿಕೊಂಡು ಆಮೇಕಿಂತ ಕಳಿಸ್ತಾರಂತೆ ತಗೊಳಕ. ನೋಡ್ಕೊಬಿಟ್ಟು ಬಂದ್ರೆ ಆಯ್ತು. ನಾನು ಹೋಗ್ಬಿಟ್ಟು ಒಂದು ಯಾವ್ದನ ಒಂದು ಬಟ್ಟೆ ಗಿಟ್ಟೆ ತಗೊಂಡೋಗಿ ನೋಡ್ಕೊಬಿಟ್ಟು ಬರಬೇಕು. ಪಾಪ ಎಷ್ಟು ಸಹಾಯ ಮಾಡೋರು ನಮಗೆ. ಹೋಗ್ಬೇಕಾದ್ರೆ ಕರಿಯಂಗಾರ ನಾನು ಬರ್ತೀನಿ. ಹೋಗ್ಬೇಕಾದ್ರೆ ನಾನು ಬಂದ್ಬಿಟ್ಟು ಅತ್ತಾಗ ನಾನು ಒಂದು ಬಟ್ಟೆ ಗಿಟ್ಟೆ ತಗೊಬಿಟ್ಟು ಬಂದು ನೋಡ್ಕೊಂಬಿಟ್ಟು ಬರ್ತೀನಿ. ನನಗೂ ಸೊಂಟ ನೋವು ಕೈ ನೋವು ಅಂತ ಹೋದಾಗ ಪಾಪ ಮಗ ಉಸ ಎಷ್ಟನ ಇದು ಮಾಡು ಕಿರ್ಚಾಡಿದ್ರು ಸಮಾಧಾನ ಮಾಡಿ ಆ ಇಂಜೆಕ್ಷನ್ ಈ ಇಂಜೆಕ್ಷನ್ ಅಂತ ಕೊಟ್ಟು ಸುಧಾರಿಸೈತೆ. ನನಗೆ ಸೊಂಟ ನೋವು ಕಿರ್ಚಾಷ್ಟು ಬರೋದು ಎಲ್ಲ ಇವಾಗ ಆ ಹುಡುಗಿಂದನೇ ಸೋರೋಗಿರೋದು. ಬಿಡು ಹೋಗ್ಬಿಟ್ಟು ಬರೋಣ ಹೇಳಕ್ಕ. ರಾತ್ರಿಗೆ ಬೇಕಾರೆ ಮಟನ್ ಸಾರು ತಗೊಬಿಟ್ಟು ಬಂದ್ರೆ ನನ್ನ ಗಂಟು ತತ್ತಾನೆ. ನೀನು ಬಾ, ಒಂದು ಮುದ್ದೆ ಇಟ್ಟು ತೊಳಸ್ಕೊಳಿವಂತೆ, ತಗೊಂಡೋಗಿವಂತೆ. ಏನು ಜೋರಾಗಿ ಶಾನೆ 2 ಮರಿನೇನೋ ಹಾಕ್ಬಿಟ್ಟು ಮಾಡ್ತಾವ್ರಂತೆ. ಒಂದು ಮರಿ ಉಡ್ಡು ಎಲ್ಲನೂ ಬಿರಿಯಾನಿಗೆ ಮಾಡೋರಂತೆ. ಊರು ಗಂಡಸ್ರೆಲ್ಲ ಅಲ್ಲೇ ಅವ್ರಿ. ನಮಗೂ ಬರ್ಲಿ ಇರು, ಸಾವ್ಕತ್ತಮ್ಮ ಬರ್ಲಿ. ಬಂದ ತಕ್ಷಣ ಏನಿಯ ಆ ಮುಂಗು ಹೇಳ್ಬಿಟ್ಟು ನಾವು ಹೆಂಗಸ್ರೆಲ್ಲ ಒಂದು ಕಿತ ಮಾಡ್ಸೋದು. ಸಾವ್ಕಾರೆಲ್ಲ ಬರೀ ಗಂಡಸ್ರಿಗೆ ಮಾಡಿ ತೋಟದ ಮನೆಗೆ ಹಾಕ್ತಾವನೆ. ನೀವು ಏನು ಹಿಂಗೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸಾವ್ಕತ್ತಮ್ಮ ನಮಗೂ ಮಾಡಿಸ್ತಾಳೆ. ಇನ್ನು 3 ದಿನ ಬಿಟ್ಕೊಂಡು ಬರ್ತಾರಲ್ಲ, ಬಂದ ತಕ್ಷಣ ಏನಿಯ ನಾವು ಮಾಡಿಸ್ಕೊಂಡು ತಿನ್ಕೊಂಡ್ರಾಯ್ತು. ಅವಮ್ಮ ಮಟನ್ ಗಿಟ್ಟನ್ ಅಂತ ಹೋಗಲ್ಲ. ಅವಮ್ಮ ಜಾಸ್ತಿ ಒಬ್ಬಟ್ಟು ಅವೇ ಹೋಗೋದು. ನೀನು ನೋಡ್ಬೇಕಾದ್ರೆ ಒಬ್ಬಟ್ಟು ಊಟನೇ ನೀ ಮಾಡಿಸಲ್ಲ ಅಂತೆಲ್ಲ ಮಾಡಿಸ್ತದೆ. ಒಬ್ಬಟ್ಟು ಊಟ ಮಾಡಿಸ್ತದೆ. ಎಮ್ಮ ನೋಡಿದ್ಯಲ್ಲ ಸುಮಾರು ಎಂಥ ಶುಭ ಕಾರ್ಯ ಅಂದ್ರೂ ಶಾನೆ ಒಬ್ಬಟ್ಟು ಊಟ ಪಾಯಸದ ಊಟ ಇಂಥವೆನ್ನಿಯ ಮಾಡೋದವಮ್ಮ. ನೋಡಿಲ್ದಿರೋದು ಏನೈತೆ. ಬಿಡು ಯಾವುದೋ ಒಂದು ಊಟ ಪಾಪ. ಮಗ ಆರೋಗ್ಯವಾಗೆಲ್ಲ ಸಂದಕ್ಕಿದ್ರೆ ಅಷ್ಟೇನಿಯ ಸಾಕು. ನೋಡ್ಕೊಂಡು ಬರೋಣ ಹೇಳು. ಬಂದ್ಮೇಲೆ ಇನ್ನೇನು ಕಳ್ಕೊಳ್ಳೋದು ಇನ್ನೇನೈತೆ. ಹೋಗೊಂದು ಹೆಜ್ಜೆ ನೋಡ್ಕೊಂಬಿಟ್ಟು ಬಂದ್ರಾಯ್ತು. ನನಗೆ ಹೇಳು ಬಂದ್ಮೇಲೆ. ನೀನಂತೂ ಊರು ತುಂಬ ಓಡಾಡ್ತಿದ್ಯಾ, ಇಸ್ಯ ಗೊತ್ತಾಯ್ತದೆ. ಸರಿ ಹೇಳಕ್ಕ ಹೇಳ್ತೀನಿ.